Hello Mega Gamers ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಆಫ್ ದ ಕ್ರೇಜಿಯಸ್ಟ್ ಚಾಲೆಂಜ್ ಅಗೇನ್ ಅಂತಲೇ ಹೇಳ್ಬೋದು. ಇವತ್ತು ಮತ್ತೊಂದು ಕ್ರೇಜಿ ಚಾಲೆಂಜ್ ಜೊತೆ ನಿಮ್ಮೊಂದಿಗೆ ಬಂದಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಫುಲ್ ಎಲ್ಲ ಸರೌಂಡಿಂಗ್ಸ್ ಎಲ್ಲ ಚೇಂಜ್ ಆಗಿದೆ. ಎಲ್ಲಿಗೆ ಬಂದಿದ್ದೀನಿ, ಏನಿದು, ಇದು ಅರ್ಥ ಆಗಬೇಕು ಅಂದರೆ ನೀವು ನೆಕ್ಸ್ಟ್ ವಿಡಿಯೋ ತನಕ ಕಾಯಲೇಬೇಕು. ಇದೊಂದು ನ್ಯೂ ಪ್ಲೇಸು, ಆಸಮ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಈ ವಿಡಿಯೋ ಕಾನ್ಸೆಪ್ಟು ತುಂಬ ಕ್ರೇಜಿ ಆಗಿದೆ ಅಂತಲೇ ಹೇಳ್ಬೋದು. ವೆರಿ ಎಕ್ಸೈಟಿಂಗ್ ಆ್ಯಂಡ್ ಕ್ರೇಜಿ ಫನ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಅಲ್ಲಿ ಮುಂದೆ ನಿಮಗೆ ಬೆಟ್ಟ ಕಾಣಿಸ್ತಿರ್ಬೋದು. ಅದರಲ್ಲಿ ಒಂದು ರೋಡ್ ಇದೆ, ಆಫ್ ರೋಡಿಂಗ್ ಥರ. ಬಟ್ ಆಫ್ ರೋಡಿಂಗಲ್ಲಿ ಕಾರು ಅಥವಾ ಬೈಕ್ ಎತ್ಕೊಂಡು ಹೋಗ್ತಾರೆ. ಬಟ್ ಐ ಆಮ್ ಡಿಫ್ರೆಂಟ್, ನಿಮಗೆ ಗೊತ್ತು. ಸೊ ಅದಕ್ಕೆ ನಾನು ಹೆವಿ ವೆಹಿಕಲ್ಸಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ನಾವು ಬಸ್ಸಲ್ಲಿ ಟ್ರೈ ಮಾಡ್ತಾಯಿದ್ದೀವಿ. ಸೊ ಬನ್ನಿ, ಈಗ ಬಸ್ನ ಎತ್ಕೊಂಡಿದ್ದೀನಿ. ಸೊ ಈ ಬಸ್ಸಲ್ಲಿ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗುತ್ತಾ ಅಂತ, ಬರೀ ಅಷ್ಟೇ ಅಲ್ಲ, ಅಪ್ ಹತ್ಸ್ಮೇಲೆ ಅದಾದಮೇಲೆ ಇರೋದು ಮಜಾ, ಅದಾದಮೇಲೆ ಡೌನು, ಕರ್ವ್ಸು ಎಲ್ಲ ಇದೆ. ಆಸಮ್ ಆಗಿರುತ್ತೆ. ಇಷ್ಟು ರೋಡ್ ಇದೆ, ಆಸಮ್ ಇದೆ ಅಂತಲೇ ಹೇಳ್ಬೋದು ರೋಡು. ಗಾಯ್ಸ್, ರೋಡ್ ಸ್ವಲ್ಪ ಸ್ಕಿಡ್ಡಿ ಆಗಿದೆ, ಕಂಟ್ರೋಲ್ ಸಿಗ್ತಾ ಇಲ್ಲ. ಈ ಅಪ್ಪು ಬಂದಮೇಲೆ ಈಗ ಏನು ಬಸ್ಸು ಎಳೆಯುತ್ತಾ ಮೇಲಕ್ಕೆ ಅಂತ ಗೊತ್ತಿಲ್ಲ, ಅಷ್ಟು ಪವರ್ ಇದೆ ಈ ಬಸ್ಸು ಅಂತ. ನೋಡಿ ಎಷ್ಟು ಸ್ಕಿಡ್ ಆಗ್ತಿದೆ. ಎಳೀತಾ ಇಲ್ಲ ಬಸ್ಸು, ಫುಲ್ ಎಕ್ಸ್ಲೇಟರ್ ಕೊಡಬೇಕು. ಗೈಸ್, ಫೈನಲಿ ಅಂತೂ ಇಂತೂ ಮೇಲೆ ಬಂದೆ. ಅಪ್ಪ, ಬಸ್ಸು ಎಷ್ಟು ಗೇರ್ ಹಾಕಿದ್ರು, ಎಷ್ಟು ಎಕ್ಸ್ಲೇಟ್ರ್ ಕೊಟ್ಟರು ಹೋಗ್ತಾನೆ ಇರಲಿಲ್ಲ. ಗೈಸ್ ನೋಡಿ ಗೈಸ್, ಹೆಂಗೆ ಸ್ಕಿಡ್ ಆಗ್ತಿದೆ ರೋಡು. ಫುಲ್ ಮಣ್ಣು ಸ್ಕಿಡ್ಡಿ ಇದೆ ರೋಡ್ ಮಾತ್ರ. ಓ ಮೈ ಗಾಡ್, ನೋಡಿ ಮುಂದೆ ಫುಲ್ ಡೌನ್ ಇದೆ. ಮತ್ತೆ ಅಲ್ಲಿ ಕೆಳಗಡೆ ಹೋಗಿ ಗೈಸ್, ಇದೇನು ಯಪ್ಪ, ಬಸ್ ಸಿಗಾಕೊಂತ ಅಂದ್ಕೊತೀನಿ ಗೈಸ್. ಹೆಂಗಾದ್ರೂ ಮೇಲೆ ತೆಗಿಬೇಕು. ನೋಡಿ, ಇದನ್ನೇ ಹೇಳಿದ್ದು, ಇಷ್ಟೇ ರೋಡ್ ಇದೆ, ದಬಾಕೊಂಡ್ರೆ ಅಲ್ಲೇ ಡಮಾರು. ಹೇಳ್ದೆ ಅದನ್ನೇ. ಓ ಮೈ ಗಾಡ್, ವೆರಿ ಡಿಫಿಕಲ್ಟ್ ಇದೆ ಈ ಚಾಲೆಂಜ್ ಅಂತೂ. ಬಟ್ ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ. ನಂದು ಎಲ್ಲ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಬಸ್ಸನ್ನ ಹೆಂಗೆ ಕಂಟ್ರೋಲ್ ಮಾಡೋದಂತಲೇ ಗೊತ್ತಾಗ್ತಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಇನ್ನೂ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ರೋಡು, ಅದಾದಮೇಲೆ ಚೆನ್ನಾಗೇ ಓಡಿಸ್ಬೋದು. ಸೊ ಗೈಸ್, ನನಗೆ ಏನಂದರೆ, ಎಷ್ಟು ಚೆನ್ನಾಗಿ ವ್ಯೂಸ್ ಕೊಡ್ತಾಯಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ. ಬಟ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ವ್ಯೂಸ್ ಬರ್ತಿದೆ, ಬಟ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರ್ತಾ ಇಲ್ಲ. ಸೊ ಎರಡು ಕೂಡ ಬ್ಯಾಲೆನ್ಸ್ ಆಗಿದ್ದರೆ ನಾನು ಕೂಡ ಬ್ಯಾಲೆನ್ಸ್ಡಾಗಿ ಕನ್ಸಿಸ್ಟೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ಬೋದು, ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ವಿಡಿಯೋ ಕಡೆ ನೋಡೋದಾದರೆ, ಈ ಕಡೆ ಸ್ವಲ್ಪ ಬೆಟ್ಟ ಬಂತು ಗೈಸ್. ಈಗ ಸ್ವಲ್ಪ ನನಗೆ ಸೇಫ್ಟಿ ಅನ್ನೋ ಫೀಲ್ ಆಗ್ತಿದೆ. ಆವಾಗಲೇ ನೋಡಿದ್ರೆ ಎರಡು ಕಡೆ ಖಾಲಿ ಇತ್ತು. ಸ್ವಲ್ಪ ಟರ್ನ್ ತೊಗೊಂಡ್ರೆ ಈ ಕಡೆ ಸ್ಕಿಡ್ ಆಗಿಬಿಡ್ತಿತ್ತು, ಎಲ್ಲಿ ಕೆಳಗಡೆ ಬಿದ್ದೋಗ್ಬಿಡ್ತೀನಿ ಅನ್ನೋ ಭಯ ಆಗ್ತಿತ್ತು. ಅಯ್ಯೋ ಗೈಸ್, ಕಂಟ್ರೋಲ್ ಸಿಗ್ತಾ ಇಲ್ಲ ಬಸ್ಸು. ನೋಡಿ ಆ ಕಡೆ ಹೊರಟೋಗ್ಬಿಟ್ಟಿದೆ. ಹಿಂಗೆ ಕರೆಕ್ಟಾಗಿ ಈಗ ಬಂತು. ಓ ಮೈ ಗಾಡ್, ಸ್ವಲ್ಪ ಡಿಫಿಕಲ್ಟ್ ಇದೆ. ಆಗಲೇ ಹೇಳಿದ್ನಲ್ವ, ನೋಡಿ ಸ್ಕಿಡ್ ಆಗ್ತಿದೆ ಆ ಕಡೆ. ಈ ಕಡೆ ಪಕ್ಕದಲ್ಲಿ ಸ್ಟೋನ್ಸ್ ಎಲ್ಲ ಇದೆಯಲ್ಲ, ಅದ್ರ ಮೇಲೆ ಹಿಂಗೆ ಅಮ್ಕುಡುಮುಖ ಆಗ್ತಾಯಿದೆ ಅದು. ಗೈಸ್, ಓಡ್ಸೋಕ್ಕೆ ನನಗಂತೂ ತುಂಬ ಕ್ರೇಜಿ ಅನಿಸ್ತಾ ಇದೆ. ನಾನೇನು ಕೇಳಿ ಹೆವಿ ವೆಹಿಕಲ್ ಚೂಸ್ ಮಾಡಿದ್ದು ಇದೇ ಕಾರಣಕ್ಕೋಸ್ಕರ. ಯಾಕಂದರೆ ನೋಡಿ, ನೀವು ಅದೇ ಬೈಕ್, ಕಾರ್ ಏನಾದರೂ ತಂದಿದ್ದರೆ ಅಷ್ಟೊಂದೇನು ಮಜಾ ಬರ್ತಾ ಇರಲಿಲ್ಲ. ಸೊ ಅದೇ ಹೆವಿ ವೆಹಿಕಲ್ ತಂದಿದ್ದಕ್ಕೆ ಅದು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಸ್ಕಿಡ್ಡಿ ರೋಡ್ ಬೇಡ, ಎಷ್ಟೊಂದು ಡಿಫಿಕಲ್ಟೀಸ್ ಜೊತೆ ಇಷ್ಟೊಂದು ಫನ್ ಮಾಡ್ತಾ ಇದ್ದೀವಲ್ವ ಗೈಸ್. ಆಸಮ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಚಾಲೆಂಜು ಮಾತ್ರ. ಸೊ ಗೈಸ್, ಇವಾಗ ಯಾವುದೋ ಮುಂದೆ ಗುಂಡಿ ಇದೆ, ಈ ಕಡೆ ಲೆಫ್ಟ್ಗೆ ಹೋದರೆ ಫುಲ್ ಡೌನ್ ಇದೆ. ಕಂಪ್ಲೀಟ್ ಆಗುತ್ತೆ ಈ ಚಾಲೆಂಜು. ನೋಡಬೇಕು, ಈಗ ಕರೆಕ್ಟಾಗಿ ಟರ್ನ್ ತೊಗೊಬೇಕು, ಗುಂಡಿ ಒಳಗಡೆ ಇಳಿಸ್ಬಾರ್ದು. ಅಯ್ಯೋ ಗೈಸ್, ಅಲ್ಲೇ ಇಳಿಸ್ದೆ, ಬ್ರೇಕ್ ಇಡ್ದೆ ಆಯಿತು. ಗೈಸ್ ಹೋದೆ ಗೈಸ್, ಏನು ಮಾಡಿದೆ ನಾನು, ಶಿಟ್. ಯಾವುದೋ ಗುಂಡಿ ಗುರು, ಯಪ್ಪ, ಅಷ್ಟುದ್ದ ಗುಂಡಿ ಹಿಂಗೆ ಫುಲ್ಲು ಡೌನ್ ಇದೆ. ಅಲ್ಲಿ ಲೆಫ್ಟಿಗೆ ಹೋಗಿ ಫುಲ್ ಡೌನ್ ಬಂದಿದ್ರೆ ಚಾಲೆಂಜ್ ಕಂಪ್ಲೀಟೇ ಆಗಿಬಿಡ್ತಿತ್ತು. ಸೊ ಗೈಸ್, ಇದಾಗಿತ್ತು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಪ್ಲೇಸ್ ಯಾವುದು ಅಂತ ಗೊತ್ತಾಗೋಕ್ಕೆ ನೀವು ನೆಕ್ಸ್ಟ್ ವಿಡಿಯೋ ನೋಡಲೇಬೇಕು. ಸೊ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್. ಕನ್ನಡ ಗೇಮರ್ಸಿಗೆ ಸಪೋರ್ಟ್ ಮಾಡಿ.